ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಚ್ಯುತಾಯ ನಮಃ. ಯೇ ಅಮದನ್ನನುತ್ವಾ ವಿಸದ್ಯೋ ವಿಶ್ವಾ ದೃಂಹಿತಾನ್ಯೇಷಾಮಿಂದ್ರಃ ಪುರಸ್ಸಹಸ್ಸಾ ಸಪ್ತದದ್ದಃ ವ್ಯಾನವಸ್ಯ ತೃತ್ಸವೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 361ನೇಯ ಭಾಗ ಇದು. ಇದರಲ್ಲಿ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇಯ ಅಚ್ಯುತ ಎಂಬ ನಾಮವನ್ನ ಮತ್ತೆ ಅದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ನೋಡೋರಿದ್ದೇವೆ. ಓಂ ಮೃತ್ಯುರಸ್ಯಾತ್ಮಾ ಭವತಿ ಏತಾಸಾಂ ದೇವತಾನಾಮೇಕೋ ಭವತಿ ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಪಾಪನಾಶಿನೀಃ ಕಥಾಃ ಶೃಣ್ವತಾಂ ಅಸ್ಮಾಕಂ ಇದಾನೀಂ ಶ್ರವಣಪದ್ಧತಿಂ ವಿಷ್ಣು ಸಹಸ್ರನಾಮ ಸ್ತೋತ್ರಸ್ಯ ತ್ರ್ಯಧಿಕಂ ಶತತಮಂ ನಾಮ ಅಚ್ಯುತಃ ಇತಿ. ತಸ್ಯ ಅರ್ಥಃ ತತ್ಸಂಬದ್ಧಾಯಾಃ ಬೃಹತ್ಯಾಶ್ಚ ಅರ್ಥಃ ದ್ವಾವೇತೌ ಅರ್ಥೌ ಸರತಃ. ತತ್ರಾದೌ ಅಚ್ಯುತ ಇತಿ ಶಬ್ದಸ್ಯ ಅರ್ಥಂ ತಾವತ್ ಆಕರ್ಣಯಾಮಃ ಸರ್ವೇ ವಯಂ ಅದ್ಯ. ಅಚ್ಯುತ ಇತಿ ಚ್ಯುತಿಃ ನಾಶಃ. ಯೋಯಂ ನಾಶರಹಿತಃ ಸ ಏವ ಅಚ್ಯುತಃ. ಯಸ್ಯ ಗುಣಾಃ ನ ಕದಾಪಿ ನಾಶಂ ಗಚ್ಚಂತಿ, ಯಸ್ಯ ಕ್ರಿಯಾಃ ನಾಶಂ ಗಚ್ಚಂತಿ, ಸೋಯಂ ಅಚ್ಯುತಃ. ಅಪಿ ಚ ಸರ್ವೇಪಿ ಜೀವಾಃ ಅಸ್ಯೈವ ಭಗವತಃ ಪ್ರಸಾದೇನ ಅಚ್ಯುತಾಃ ಮುಕ್ತಾಃ ಭವಂತಿ. ಅಚ್ಯುತಾಃ ಇತ್ಯಸ್ಯ ಮುಕ್ತಾಃ ಇತ್ಯರ್ಥಃ. ಅಸ್ಮಿನ್ಸ್ತು ಭೌತಿಕೆ ದೇಹೆ ಸರ್ವೇಷಾಮಪಿ ದೇಹಾನಾಂ ಮೃತ್ಯುಃ ಅವಶ್ಯಂ ಭವಿತಾ, ಪರಂತು ನಾಶರಹಿತಂ ಸ್ವರೂಪಂ ದೇಹಂ ತು ಮುಕ್ತಾವೇವ ಲಭ್ಯತೆ ಇತಿ ಕಾರಣೇನ ಯದ್ಯಪಿ ಜೀವಃ ನಾಶರಹಿತ ಏವ ಅಜರಃ ಅಮೃತ ಏವ ಜೀವಃ, ತಥಾಪಿ ತಸ್ಯ ವಾಸ್ತವಿಕಂ ಅಜರತ್ವಂ ಅಮೃತತ್ವಂ ಅಚ್ಯುತತ್ವಂ ಮುಕ್ತಾವೇವ ಲಭ್ಯತೆ ಇತಿ ಕಾರಣೇನ ಸ ಏವ ಅಚ್ಯುತಃ ಇತಿ ಶಾಸ್ತ್ರೇಷು ಗೀಯತೆ. ಅಪಿ ಚ ಅಚ್ಯುತ ಇತಿ ನಾಮ್ನಃ ಅನಯಾ ಬೃಹತ್ಯಾ ಸಂಬದ್ಧಃ ಕಶ್ಚನ ಅಪರಃ ಅರ್ಥಃ ವರ್ತತೆ. ಅಧಃ ಚ್ಯುತಾಃ ಯೇನ ಸಹ. ಅಧಃ ಇತಿ ಶಬ್ದೇನ ದೈತ್ಯಾಃ ರಾಕ್ಷಸಾಃ ಉಚ್ಯಂತೆ. ಸರ್ವೇಪಿ ರಾಕ್ಷಸಾಃ ಚ್ಯುತಾಃ ವಿನಷ್ಟಾಃ. ಚ್ಯುತಾಃ ಇತ್ಯಸ್ಯ ವಿನಷ್ಟಾಃ ಇತ್ಯರ್ಥಃ. ಯಾವ ರಾಕ್ಷಸರೆಲ್ಲರೂ ಕೂಡ, ಅದರು ಅಂದರೆ ರಾಕ್ಷಸರು, ಆ ರಾಕ್ಷಸರೆಲ್ಲರೂ ಚ್ಯುತರಾಗುವುದು, ಓಡಿ ಹೋಗುವುದು ಈತನ ಪರಾಕ್ರಮದ ಎದುರಿಗೆ. ಅದಕ್ಕಾಗಿ ಅದು ಚ್ಯುತ, ರಾಕ್ಷಸರನ್ನು ಹೊಡೆದಟ್ಟುವವನು ಅವನೇ ಅಚ್ಯುತ. ಮತ್ತೆ ಯಾವನ ಗುಣಕ್ರಿಯಾದಿಗಳಿಗೆ ಯಾವ ನಾಶವೂ ಇಲ್ಲವೋ ಅವನು ಅಚ್ಯುತ. ಜೀವರೆಲ್ಲರೂ ಮೂಲತಃ ಅಮರರೇ, ಆದರೆ ಅವರಿಗಿರುವ ದೇಹ ಮಾತ್ರ ಭೌತಿಕವಾದದ್ದು, ಅದು ನಾಶವುಳ್ಳದ್ದು, ಚ್ಯುತಿ ಉಳ್ಳದ್ದು.
ಮೂಲತಃ ಜೀವ ಅಚ್ಯುತನಾದರೂ ಅವನಿಗೆ ಆ ಅಚ್ಯುತತ್ವ ಅನುಭವಕ್ಕೆ ಬರುವುದು ಮುಕ್ತಿಯಲ್ಲಿ. ಆದ್ದರಿಂದ ಮುಕ್ತರಿಗೆ ಅಚ್ಯುತತ್ವವನ್ನ, ಮುಕ್ತಿಯನ್ನು ಕೊಡುವವನಾದ್ರಿಂದ ಈತ ಅಚ್ಯುತ, ದೈತ್ಯರನ್ನು ಹೊಡೆದಟ್ಟುವವನಾದ್ರಿಂದ ಅಚ್ಯುತ, ಮತ್ತೆ ನಾಶವಿಲ್ಲದ ಗುಣಕ್ರಿಯಾದಿಗಳು ಉಳ್ಳವನಾದ್ರಿಂದ ಈತ ಅಚ್ಯುತ. ಇಷ್ಟು ಕಾರಣಗಳಿಂದ ಆತನನ್ನ ಅಚ್ಯುತ ಅಂತ ಹೇಳ್ತಾರೆ. ಮುಂದೆ ಈ ನಾಮಕ್ಕೆ, ನಾವೀಗ ನೋಡ್ತಾ ಇರುವಂತಹ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಈ ಸಾಯಣ ಭಾಷ್ಯ, ರಘುನಾಥ ಸ್ವಾಮಿಗಳ ಅರ್ಥ, ಭಗವಂತಾಚಾರ್ಯರ ಅರ್ಥ, ಇದನ್ನೆಲ್ಲ ಇನ್ನು ಮುಂದೆ ನೋಡೋಣ. ಈ ಮಂತ್ರಕ್ಕೆ ಒಂದು ಯಾವುದೋ ಕಾಲದಲ್ಲಿ ನಡೆದಿದೆ ಅಂತ ಹೇಳಬಹುದಾದಂತಹ ಒಂದು ಕಥೆಯ ಹಿನ್ನೆಲೆಯನ್ನ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ತೋರಿಸ್ತಾರೆ. ಏಷಾಂ ಅಂತಿದೆ ಈ ಮಂತ್ರದಲ್ಲಿ. ಏಷಾಂ ಅಂದ್ರೆ ಕವಶ ಮೊದಲಾದವರು. ಹಿಂದಿನ ಮಂತ್ರದಲ್ಲಿ ಕವಶ, ವೃದ್ಧ, ಶ್ರುತ ಅನ್ನೋ ಮೊದಲಾದ ವ್ಯಕ್ತಿಗಳ ಬಗ್ಗೆ ಬಂದಿದೆ. ಅವರೆಲ್ಲ ಕೆಲವರು ರಾಜರು, ಋಷಿಗಳು ಮೊದಲಾದವರು ಅಂತ ಹೀಗೆ ಸಾಯಣಾಚಾರ್ಯರ ಮತ್ತು ರಘುನಾಥ ತೀರ್ಥರ ವ್ಯಾಖ್ಯಾನ ಇದ್ದುದನ್ನ ನಾವು ನೋಡಿದ್ದೆವು. ಅವರಿಗೆ ಸಂಬಂಧಪಟ್ಟಂಥ ದೃಂಹಿತಾನಿ, ದೃಂಹಿತ ಅಂದ್ರೆ ದೃಢವಾದಂಥ ದುರ್ಗಗಳು, ಕೋಟೆಗಳು ಅಂತ ಅರ್ಥ. ಕೋಟೆಗಳು ಅಂತ ವೇದ ಏನು ಹೇಳಿಲ್ಲ, ದೃಢವಾದದ್ದು ಅಂತ ಅಷ್ಟೇ ಹೇಳಿದೆ. ದೃಢವಾದದ್ದು ಅಂದ್ರೆ ದುರ್ಗಗಳು, ಮತ್ತು ಪುರಹ ಅಂದ್ರೆ ನಗರಿಗಳು, ಅವರ ನಗರಗಳು. ಮತ್ತೆ ಆ ನಗರಕ್ಕೆ ರಕ್ಷಕವಾದಂತಹದ್ದು 7 ಪ್ರಾಕಾರಗಳು, 7 ಕೋಟೆಗಳನ್ನ, 7 ಸುತ್ತಿನ ಕೋಟೆಗಳನ್ನ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಗರಗಳಿಗೆ ಕಟ್ಟಿರ್ತಿದ್ರು ಅಂತ ನಮಗೆ ಕೇಳಿದ್ದೇವೆ. ಅವೆಲ್ಲವನ್ನೂ ಈ ಇಂದ್ರ ನಾಶಪಡಿಸಿದ. ಆ ಕೋಟೆಗಳನ್ನ, ನಗರಗಳನ್ನ, ನಗರದ ಪ್ರಾಕಾರಗಳನ್ನ, ಹೀಗೆಲ್ಲವನ್ನೂ ಕೂಡ ಇಂದ್ರ ನಾಶಪಡಿಸಿದ. ಮತ್ತೆ ಆನವಸ್ಯ ಅಂತಿದೆ. ಆನವ ಅಂದ್ರೆ ಅನು ಎಂಬ ಒಬ್ಬ ವ್ಯಕ್ತಿ, ಅವರಲ್ಲಿ ಏನಿದ್ದಾನೆ, ಶ್ರುತ, ಕವಶ, ವೃದ್ಧ, ಅನು ಮೊದಲಾದವರು, ದೃಶ್ಯ ಮೊದಲಾದವರು, ಅದರಲ್ಲಿ ಅನುವಿಗೆ ಸಂಬಂಧಪಟ್ಟಂತ ಒಂದು ಬಲ, ಅವನ ಸೈನ್ಯ. ಆನವ ಅಂದ್ರೆ ಅವನಿಗೆ ಸಂಬಂಧಪಟ್ಟಂತ, ಅನುವಿಗೆ ಸಂಬಂಧಪಟ್ಟಂತ ಒಂದು ಬಲ, ಅಥವಾ ಅವನ ಮಗನದು. ಆ ಮಗನನ್ನಾದರೂ ಕೂಡ ಅವನ ಸಂಪತ್ತೆಲ್ಲವನ್ನು ಕೂಡ ವಶಪಡಿಸಿಕೊಂಡ. ಗಯ ಅಂದ್ರೆ ಧನ. ಗಯ ಅನ್ನುವುದು ಈ ಮಂತ್ರದಲ್ಲಿ ನಮಗೀಗ ಬಂದಿಲ್ಲ, ಮುಂದಿನ ಮಂತ್ರದಲ್ಲಿ ಬರ್ತದೆ. ಅದೆಲ್ಲವನ್ನು ವಶಪಡಿಸಿಕೊಂಡ ಅಂತ ಸಾಯಣ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ಈಗ ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಏ ಅಮದನ್ನನುತ್ವ ಅಂತಿದೆ. ಏ ಯಾವ ವ್ಯಕ್ತಿಗಳು, ತ್ವಾಂ ಅನುಸೃತ್ಯ ನಿನ್ನನ್ನು ಅನುಸರಿಸಿ, ಅಮದನ್ ಸುಖಿಗಳಾದರು. ಅದಕ್ಕರ್ಥ ಎಂದೂ ಪ್ರಚ್ಯುತವಾಗದ ಸುಖವುಳ್ಳವರು, ನಾಶವಾಗದಂತ ಸುಖವುಳ್ಳವರು ಅಂತ ಅವರನ್ನು ಹೇಳ್ತಾರೆ. ಈ ಇಂದ್ರನ ಸ್ನೇಹವನ್ನ ಈ ದೃಶ್ಯು ಮೊದಲಾದವರು ಪಡ್ಕೊಂಡ್ರು. ದೃಶ್ಯು, ಅನು, ಪೂರು ಮೊದಲಾದವರು. ಹಿಂದಿನ ಮಂತ್ರದಲ್ಲಿ ಅದು ಬಂದಿತ್ತು. ಅದರ ಹಿಂದಿನ ಕೆಲವು ಮಂತ್ರಗಳಲ್ಲಿ ಸುದಾಸ ಮೊದಲಾದವರ ಬಗ್ಗೆ ಬಂದಿತ್ತು. ಅವರು ಇಂದ್ರನ ಭಕ್ತರೇ. ಸುದಾಸ ಮೊದಲಾದವರು ಇಂದ್ರನ ಗೆಳೆತನ ಪಡೆದು ಹೇಗೆ ಭಾಗ್ಯವಂತರಾದರು, ಹಾಗೆ ದೃಶ್ಯು, ಅನು, ಪೂರು ಮೊದಲಾದವರು ಕೂಡ ಭಾಗ್ಯವಂತರಾದರು. ಮತ್ತು ಅವರ ಶತ್ರುಗಳನ್ನು ಕೂಡ ಈ ಇಂದ್ರ ಹೊಡೆದಟ್ಟಿದ. ಮತ್ತೆ ಏಷಾಂ ಅಂದ್ರೆ ಇವರ ಅಂತ ಅರ್ಥ. ಇವರು ಅಂದ್ರೆ ಯಾರದು? ದೃಶ್ಯು ಆದಿ ಶತ್ರುಣಾಂ, ದೃಶ್ಯು ಮೊದಲಾದವರ ರಾಜರ ಅವರ ಶತ್ರುಗಳೇನಿದ್ರು, ಆ ಶತ್ರುಗಳಾದಂತಹ ಶ್ರುತ, ಕವಶ, ವೃದ್ಧ ಮೊದಲಾದವರು, ಅವರ ದೃಢವಾದಂತಹ ದ್ರಂಹಿತಾನಿ ಅಂದ್ರೆ ದೃಢಾನಿ, ದುರ್ಗಾಣಿ,
ಆ ಎಲ್ಲ ಕೋಟೆಗಳನ್ನ, ವಿಶ್ವ ಅಂದ್ರೆ ವಿಶ್ವಾನಿ, ಎಲ್ಲಾ ಥರದ ಪಟ್ಟಣಗಳನ್ನು ಕೂಡ, ಅದಕ್ಕೆ ಸಾಧಕವಾದಂತಹ ಸಪ್ತ ಪ್ರಾಕಾರಗಳನ್ನು, ಅದರ ರಕ್ಷಣೆಗಾಗಿದ್ದಂಥ ಕೋಟೆಗಳನ್ನು ಕೂಡ ಸಹಸ ಫಲೇನ ಸದ್ಯ ಯುಗಪದೇವ ಕೂಡಲೇ ನಾಶಪಡಿಸಿದ, ಮತ್ತೆ ಒಟ್ಟಿಗೆ ನಾಶಪಡಿಸಿದ. ವಿದರ್ಧ ಅಂದ್ರೆ ನಾಶಪಡಿಸಿದ. ಮತ್ತೆ ಈ ಆನವಸ್ಯ ಅಂದ್ರೆ ಅನುಪುತ್ರಸ್ಯ, ಅನು ಅನ್ನುವನು ಶರ್ಮಿಷ್ಠಾಳ ಮಗ, ಅವನ ಮಗ ಒಬ್ಬ, ಅದನ್ನ ಹೆಸರೇನು ಅಂತ ಇಲ್ಲಿ ಬಂದಿಲ್ಲ. ಅನುಪುತ್ರಸ್ಯ ತೃತ್ಸವೇ, ಅವನಿಗೆ ಹೆಸರು ತೃತ್ಸು ಅಂತ ಕೆಲವು ಕಡೆ ವ್ಯಾಖ್ಯಾನ ಮಾಡ್ತಾರೆ, ಆದ್ರೆ ಅದೇನು ಅಷ್ಟು ಹೊಂದುವುದಿಲ್ಲ. ಇರ್ಲಿ, ರಘುನಾಥ ಸ್ವಾಮಿಗಳ ಅಭಿಪ್ರಾಯದಲ್ಲಿ ಆನವಸ್ಯ ಅನುಪುತ್ರಸ್ಯ ತೃತ್ಸವೇ, ತೃತ್ಸು ಸುಮ್ಯಕಾಯ, ತೃತ್ಸು ಅನ್ನೋದವನ ಹೆಸರು ಅಂತ ಕೇಳಿ ಬರ್ತದೆ. ಅವನು ತನ್ನ ಸಂಪತ್ತನ್ನೇನು ಕಳ್ಕೊಂಡಿದ್ದ, ಇಂದ್ರ ಅವನ ಸಂಪತ್ತಿನೆಲ್ಲವನ್ನೂ ಮತ್ತೆ ಕೊಡಿಸಿಕೊಟ್ಟ. ಧನಂ ಅದಾತಿಥಿ ಶೇಷಃ. ಒಟ್ಟಾರೆ ಇವರಿಗೆಲ್ಲರಿಗೂ ಕೂಡ, ಇಂದ್ರನನ್ನು ನಂಬಿದ್ದಂತಹ ಎಲ್ಲಾ ಭಕ್ತರಿಗೂ ಕೂಡ ಸುಖ ಆಗುವುದು ಈ ಇಂದ್ರನಿಂದ. ಅಪ್ರಚ್ಯುತವಾದ ಸುಖ, ಕೊನೆಯಿಲ್ಲದ ಸುಖ ಆಗುವುದು ಈ ಇಂದ್ರನಿಂದ ಅಥವಾ ಭಗವಂತನಿಂದ, ಇಂದ್ರನ ಅಂತರ್ಯಾಮಿ ಆದಂತಹ ಭಗವಂತನಿಂದ. ಅಚ್ಯುತ ಅಂದ್ರೆ ನಾಶವಿಲ್ಲದ ಸುಖವನ್ನು ಕೊಡುವಂಥವನು. ನಾಶವಿಲ್ಲದ ಸುಖವನ್ನು ಕೊಡುವಂಥವನು ಅನ್ನುವುದನ್ನ ಅಮದನ್ನನುತ್ವ, ನಿನ್ನನ್ನು ಅನುಸರಿಸಿ ಸುಖವನ್ನು ಹೊಂದಿದರು ಅಂತ ಅಲ್ಲಿ ಅರ್ಥದಲ್ಲಿ ನಾವು ನೋಡಬಹುದು. ಹೀಗೆ ಅಚ್ಯುತ ಅನ್ನುವ ನಾಮ ಮೂಲ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಏನು ಬಂದಿದೆ, ಅದರ ಅರ್ಥವನ್ನ ನಿನ್ನನ್ನು ಅನುಸರಿಸಿ ಸುಖವನ್ನ, ಕೊನೆಯಿಲ್ಲದ ಸುಖವನ್ನು ಪಡೆದರು ಅಂತ ಈ ಬೃಹತಿ ವ್ಯಾಖ್ಯಾನ ಮಾಡಿದೆ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಇದು ಹೀಗೊಂದು ಯಾವುದೋ ಇತಿಹಾಸದ ಘಟ್ಟದಲ್ಲಿ ಮಹಾಭಾರತ, ರಾಮಾಯಣ ಇತ್ಯಾದಿಗಳಂತೆ ನಡೆದಿರಬಹುದಾದಂತಹ ಒಂದು ಕಥೆಯನ್ನ ಆಧಾರವಾಗಿಟ್ಕೊಂಡು ಹೇಳಿದಂಥ ಒಂದರ್ಥ. ಇದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈಗ ಮುಂದೆ ನೋಡೋಣ. ಭಗವಂತಾಚಾರ್ಯರು ಸಾಮಾನ್ಯವಾಗಿ ಎಲ್ಲಾ ಮಂತ್ರಗಳಿಗೂ ಕೂಡ ಅಧ್ಯಾತ್ಮಪರವಾದ ಅರ್ಥವನ್ನೇ ಹೇಳಿದ್ದಾರೆ. ಅದೇ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿರ್ತೀನಿ ಪೂರ್ಣವಾಗಿ. ಕೆಲವು ಬಾರಿ ಅದನ್ನು ಸ್ವಲ್ಪ ಬದಲಾಯಿಸಿ ಇಟ್ಕೊಂಡಿರ್ತೇನೆ. ಅದನ್ನು ಕಳೆದ ಮಂತ್ರಗಳಲ್ಲಿ ನಾವು ನೋಡಿದ್ದೇವೆ. ಈ ಇಂದ್ರ ಅಂದ್ರೆ ಇಂದ್ರ ಶಬ್ದವಾಚ್ಯನಾದಂತಹ ವಿಷ್ಣು. ಅವನೇನ್ ಮಾಡಿದ? ವಿಸದ್ಯೋ, ಅಲ್ಲಿಂದ ಮಂತ್ರ ಪ್ರಾರಂಭ ಆಗಿದೆ. ಮೂಲ ಋಗ್ವೇದದಲ್ಲಿ ಮಂತ್ರ ಇರುವುದು ವಿಸದ್ಯೋ ವಿಶ್ವ ದ್ರಂಹಿತಾನ್ಯೇಷಾಮಿಂದ್ರ ಪುರಸ್ಸಹಸ ಸಪ್ತದರ್ಧ ವ್ಯಾನವಸ್ಯ ತೃತ್ಸವೇ ಗಯಂ ಭಾಗ್ಯೇಷ್ಮ ಪೂರುಂ ವಿದಥೆ ಮೃಧ್ರವಾಚಂ ಅಂತ ಮೂಲ ಋಗ್ವೇದದ ಮಂತ್ರ. ಅದನ್ನ ರಘುನಾಥ ಸ್ವಾಮಿಗಳ ದೃಷ್ಟಿಕೋನದಿಂದ ಯೇ ಅಮದನ್ನನುತ್ವ, ವಿಸದ್ಯ ಅನ್ನೋದು ಮುಂದಿನ ಮಂತ್ರದ್ದು, ಯೇ ಅಮದನ್ನನುತ್ವ ಅನ್ನೋದು ಹಿಂದಿನ ಮಂತ್ರದ್ದು. ಇವೆಲ್ಲವನ್ನು ಸೇರಿಸಿ ಯೇ ಅಮದನ್ನನುತ್ವ ವಿಸದ್ಯೋ ವಿಶ್ವ ದ್ರಂಹಿತಾನ್ಯೇಷಾಮಿಂದ್ರ ಪುರಸ್ಸಹಸ ಸಪ್ತದರ್ಧ ವ್ಯಾನವಸ್ಯ ತೃತ್ಸವೇ, ಇಷ್ಟು ಬೃಹತಿ ಮಂತ್ರ ಈ ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟದ್ದು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ. ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿರುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಹ್ಯವಶ್ಚ ಷಷ್ಟಿ ಶತಾ ಸುಪುಷುಷಟ್ ಸಹಸ್ರ ಷಷ್ಟಿರ್ವೀರಾಸಹ ಅಧಿಷಟ್ ತುವೋಯು ವಿಶ್ವೇದಿಂದ್ರಸ್ಯ ವೀರ್ಯ ಕೃತಾನಿ ಇಂ ಅಂತಿಷ್ಟು ಮಂತ್ರ. ಹೀಗೆ ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಯಾವುದು ಬೃಹತಿ ಮಂತ್ರ ಅನ್ನೋದು ರಘುನಾಥ ತೀರ್ಥ ವ್ಯಾಖ್ಯಾನದಲ್ಲಿ ಮತ್ತೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ಆಗಿದೆ. ನಾನು ಈಗಾಗಲೇ ಹಿಂದೆ ಹೇಳಿದಂತೆ ಈ 103ನೇ ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಎಲ್ಲ ಹಿಂದೆ ಮುಂದಿನ ನಾಮಗಳಿಗೆ ಸಂಬಂಧಪಟ್ಟಂತೆ ಕೂಡ ಯಾವ ಬೃಹತಿ ಮಂತ್ರವನ್ನ ನಾವು ವ್ಯಾಖ್ಯಾನ ಮಾಡಬೇಕಾಗಿದೆ ಅನ್ನೋದನ್ನ ರಘುನಾಥ ಸ್ವಾಮಿಗಳ ದೃಷ್ಟಿಕೋನದಿಂದ ತಗೊಂಡಿರ್ತೇನೆ. ಹೀಗೆ ರಘುನಾಥ ಸ್ವಾಮಿಗಳ ದೃಷ್ಟಿಕೋನದಲ್ಲಿ
ನಮಗೆ ಮಂತ್ರದ ಸ್ವರೂಪ, ಮಂತ್ರದ ಆಕಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ನಾಮ. ಆದರೆ ಅದರ ಅರ್ಥ ಮಾತ್ರ ಭಗವಂತಾಚಾರ್ಯರು ಹೇಳಿದಂತಹ ಬೇರೆ ಅರ್ಥ, ಆಧ್ಯಾತ್ಮಿಕವಾದಂತಹ ಅರ್ಥ. ಮತ್ತೆ ಅದಕ್ಕೆ ಸ್ವಲ್ಪ ಜೋಡಣೆ ಮಾಡಿ ನನ್ನ ಅಭಿಪ್ರಾಯಗಳನ್ನು ನಾನೇನು ಹೇಳ್ತೀನಿ ಆ ಅರ್ಥ. ಹೀಗೆ ಮಂತ್ರ ಒಬ್ಬರ ದೃಷ್ಟಿ ಇದು, ಅರ್ಥ ಮತ್ತೊಬ್ಬರ ದೃಷ್ಟಿ ಇದ್ದು, ಅದರಲ್ಲಿ ನನ್ನ ಒಂದು ಸ್ವಲ್ಪ ಅಭಿಪ್ರಾಯಗಳ ಮಿಶ್ರಣವೂ ಇರ್ತದೆ. ಅದನ್ನು ಹಿಂದೆ ನೋಡಿದ್ದೇವೆ. ಈ ಇಂದ್ರ ಅಂದ್ರೆ ವಿಷ್ಣು. ಇಂದ್ರ ಅನ್ನೋದು ವಿಷ್ಣುವಿಗೆ ವಾಚಕ ಅಂತ ಅನ್ನೋದು ಭಗವಂತ ಆಚಾರ್ಯರಿಗೂ ಮತ್ತೆ ರಘುನಾಥ ತೀರ್ಥರಿಗೂ ಇಬ್ಬರಿಗೂ ಕೂಡ ಸಮಾನವಾದ ಅಭಿಪ್ರಾಯವೇ, ಅದರಲ್ಲೇನು ಸಂಶಯ ಇಲ್ಲ. ಮಂತ್ರದ ಅರ್ಥವನ್ನು ಏನು ಹೇಳಬೇಕು? ಒಂದು ಯಾವುದೋ ದೇವತೆಗಳ ಕಥೆಯ ಪರವಾಗಿ ಅರ್ಥ ಹೇಳಬೇಕೋ, ರಾಜರ ಕಥೆಯ ಪರವಾಗಿ ಅರ್ಥ ಹೇಳಬೇಕೋ, ಅಧ್ಯಾತ್ಮ ಪರವಾದ ಅರ್ಥವನ್ನು ಹೇಳಬೇಕು ಅನ್ನೋದಷ್ಟೇ ವ್ಯತ್ಯಾಸ. ಅವನೇನ್ ಮಾಡಿದ ಇಂದ್ರ? ಭಗವಂತ ಆಚಾರ್ಯ ಹೇಗೆ ಹೇಳ್ತಾರೆ, ಯೋಗ್ಯ ಜೀವರ ಸಮಸ್ತ ಅಪ್ರಾರಬ್ಧ ಕರ್ಮಗಳು ಪ್ರಾರಬ್ಧ ಕರ್ಮ ಮತ್ತು ಅಪ್ರಾರಬ್ಧ ಕರ್ಮ ಅಂತ ಎರಡಿರ್ತವೆ. ಅದರಲ್ಲಿ ಅಪ್ರಾರಬ್ಧ ಕರ್ಮಗಳನ್ನ ತನ್ನ ಬಿಂಬವನ್ನು ಅವರಿಗೆ ತೋರಿಸಿ, ಈ ಜೀವರಾದವರಿಗೆ ಪರಮಾತ್ಮನ ಬಿಂಬವನ್ನ, ತಮ್ಮ ಪ್ರತಿಬಿಂಬಕ್ಕೆ ಮೂಲವಾದ ಪರಮಾತ್ಮನ ಬಿಂಬ ಏನಿದೆ ಅದನ್ನು ನೋಡಿದಾಗ ಅವರ ಅಪ್ರಾರಬ್ಧ ಕರ್ಮ ಎಲ್ಲ ಕೂಡಲೇ ವಿದರ್ಧ ಪರಮಾತ್ಮ ಅದನ್ನು ನಾಶ ಮಾಡಿಬಿಡ್ತಾನೆ. ಪ್ರಾರಬ್ಧ ಕರ್ಮ ಮಾತ್ರ ಹಾಗೆ ಉಳಿದಿರ್ತದೆ, ಅದನ್ನು ಅನುಭವಿಸಲೇಬೇಕಾಗ್ತದೆ. ಹಾಗೆ ಅವರ 7 ಪುರಗಳನ್ನು ಕೂಡ, 7 ಪುರಗಳು ಅಂದ್ರೆ ಯಾವುದು? ಪುರ ಅಂದ್ರೆ ದೇಹ. ದೇಹಗಳು 7 ಇಲ್ಲ, ದೇಹದಲ್ಲಿ 7 ಧಾತುಗಳಿವೆ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದೋ, ಮಜ್ಜ, ಅಸ್ಥಿ ಅನ್ನುವಂಥ 7 ಆವರಣಗಳಿಂದ ಕೂಡಿದಂತಹ ದೇಹವೆಂಬ ಪುರಗಳು. ಅವುಗಳನ್ನು ಈ ಭಗವಂತ ನಾಶಪಡಿಸಿದೆ. ಮತ್ತೆ ಅವರಿಗೆ ಪುನರ್ಜನ್ಮ ಆಗದಿರುವಂತೆ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತೆ ಆನವ ಅಂತಿದೆಯಲ್ಲ, ಆನವ ಅಂದ್ರೆ ಮನುಷ್ಯರ ಸಮೂಹ. ಮನುಷ್ಯರು ಅಂದ್ರೆ ಕೇವಲ ಹ್ಯೂಮನ್ ಬೀಯಿಂಗ್ಸ್ ಅಂತ ಅರ್ಥ ಅಲ್ಲ, ಒಟ್ಟಾರೆ ಮನುಗಳು. ಭಗವಂತನನ್ನು ತಿಳ್ಕೊಳ್ಬೇಕಾದಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಮನುಗಳೇ. ಅವರ ಸಮೂಹವೇ ಆನವ, ಒಟ್ಟಾರೆ ಭಕ್ತ ಜನರ ಸಮುದಾಯ. ಆ ಭಕ್ತ ಜನರ ಸಮುದಾಯಕ್ಕೆ ತೃತ್ಸೋಹ, ಹಿಂಸೆಯನ್ನು ಕೊಟ್ಟಿರುವಂಥ, ಅವರಿಗೆ ಸಂಕಷ್ಟವನ್ನು ತಂದುಕೊಡುವಂಥ ಮತ್ಯಾರೇ ದುಷ್ಟ ಶಕ್ತಿಗಳಿದ್ದಾರೆ, ಅವರ ಸಂಪತ್ತನ್ನೆಲ್ಲ ಕಸೀತಾನೆ. ಸಂಪತ್ತನ್ನು ಕಸಿದು ಅವರನ್ನು ನಿಷ್ಕ್ರಿಯರನ್ನಾಗಿ ಮಾಡ್ತಾನೆ. ಮುಂದೆ ಗಯ ಅಂತ ಶಬ್ದ ಇದೆ ಮೂಲ ವೇದ ಮಂತ್ರದಲ್ಲಿ. ಅದನ್ನ ಗಯಂ ಭಾಗ್ಯೇಶ್ಮ ಪೂರ್ವ ವಿಧತೆ ಅಂತ ಮುಂದಿನ ಬೃಹತಿ ಮಂತ್ರಕ್ಕೆ ನಾವು ತಗೊಳ್ತೇವೆ. ಆದರೆ ಭಗವಂತಾಚಾರ್ಯರು ಆ ಗಯ ಅನ್ನೋದನ್ನ ಇಲ್ಲಿ ತಗೊಂಡಿದ್ದಾರೆ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಆ ಮೂಲ ಋಗ್ವೇದದ ಮಂತ್ರದ ಅರ್ಥ ಒಂದಿರ್ತದೆ. ಆದರೆ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅವರು 36 ಅಕ್ಷರಗಳನ್ನೇ ಪರಿಗಣಿಸುವುದರಿಂದ ಅವರ ದೃಷ್ಟಿಯಲ್ಲಿ ಈ ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆನೇ ಇದೆ. ಅವರು ಗಯ ಅನ್ನುವುದನ್ನು ಈ ನಾಮದ ಜೊತೆ ಸೇರಿಸಿ ಅವನ ಸಂಪತ್ತನ್ನು ಕೂಡ ಈ ಭಗವಂತ ಕಸೀತಾನೆ. ತನ್ನ ಭಕ್ತರ ಸಮುದಾಯಕ್ಕೆ ತೊಂದರೆ ಕೊಡುವಂತಹ ಬಾಧಕರಾದಂತಹ ದುಷ್ಟ ಶಕ್ತಿಗಳ ಸಂಪತ್ತು ಸಂಪನ್ಮೂಲಗಳನ್ನೆಲ್ಲ ಭಗವಂತ ಕಸೀತಾನೆ ಅಂತ ಅರ್ಥ. ಇದಿಷ್ಟು ಭಗವಂತರಾಯರು ಹೇಳಿದಂಥ ಅರ್ಥ. ಆದರೆ ಆ ಸಂಪತ್ತನ್ನು ಕಸೀತಾನೆ ಅಂತ ಗಯ ಅನ್ನೋ ಮುಂದಿನ ಶಬ್ದವನ್ನ ಮೂಲ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅವರೇನು ವ್ಯಾಖ್ಯಾನಿಸಿದ್ದಾರೆ, ನನ್ನ ಅನ್ವಯಾರ್ಥದಲ್ಲಿ ಅದು ಕಾಣೋದಿಲ್ಲ. ನಾನು ಈ ಮುಂದೆ ಹೇಳುವಂತಹ ಅನ್ವಯಾರ್ಥ ಮತ್ತು ಭಾವಾರ್ಥ ಅಚ್ಯುತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಯೇ ಅಮದನ್ನನುತ್ವ ವಿಸದ್ಯೋ ವಿಶ್ವದೃಂಹಿತಾನ್ಯೇಷಾಮಿಂದ್ರ ಪುರಸ್ಸಹಸ ಸಪ್ತದರ್ಧ ವ್ಯಾನವಸ್ಯ ತೃತ್ಸವೇ, ಇದಿಷ್ಟು ಮಂತ್ರಕ್ಕೆ ಮಾತ್ರ ಏ ಅಮದನ್ನನುತ್ವ ಅಲ್ಲಿಂದ ಹಿಡಿದು ತೃತ್ಸವೇ ಅನ್ನೋದಕ್ಕೆ ಇಲ್ಲಿರುವ ಶಬ್ದಗಳನ್ನು ಮಾತ್ರ ಬಳಸಿ ಅನ್ವಯಾರ್ಥ ಭಾವಾರ್ಥಗಳನ್ನು ಹೇಳುವುದು ನನ್ನ ಉದ್ದೇಶ. ಮತ್ತೆ ಈ ಯಾವುದೋ ಇತಿಹಾಸದ ಘಟ್ಟದಲ್ಲಿ ನಡೆದಿರಬಹುದಾದಂತಹ ಅರ್ಥವನ್ನು ಕೂಡ ಹೇಳುವುದು ನನ್ನ ಉದ್ದೇಶ ಅಲ್ಲ.
ಅದರಿಂದ ನಮಗೆ ಸಿಗಬೇಕಾದಂತಹ ಸಂದೇಶ, ನಮ್ಮ ಸಾಧನೆಗೆ ಉಪಯುಕ್ತವಾದಂತಹ ಸಂದೇಶ ಏನು ನನಗೆ ಸಿಗೋದಿಲ್ಲ, ಬೇರೆಯವ್ರಿಗೆ ಸಿಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಅರ್ಥವನ್ನ, ಐತಿಹಾಸಿಕವಾದ ಅರ್ಥವನ್ನು ಹೇಳೋದು ತಪ್ಪು ಅಂತನೂ ಅಲ್ಲ. ದೊಡ್ಡವರೆಲ್ಲ ಅದನ್ನು ಹೇಳೇ ಇದ್ದಾರೆ, ಅವಾಗವಾಗ ಅದನ್ನು ಸ್ಪಷ್ಟೀಕರಿಸ್ತಾ ಇರ್ತೇನೆ ನಾನು. ನಮಗೆ ಆ ಕಥೆಗಳಿಂದ ಹೆಚ್ಚೇನು ಉಪಯೋಗ ಇಲ್ಲ. ನಮಗಿರುವುದು ಅಧ್ಯಾತ್ಮದ ಅರ್ಥದಿಂದಲೇ. ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತ ಮಹಾಭಾರತ ಮೊದಲಾದ ಗ್ರಂಥಗಳು, ರಾಮಾಯಣ, ಭಾಗವತ ಪ್ರತಿಯೊಂದು ಕೂಡ ಅಧ್ಯಾತ್ಮಪರವಾದ ಒಂದು ಒಳಹರಿವು, ಅಂಡರ್ ಕರೆಂಟ್ ಅನ್ನು ಒಳಗೊಂಡಂಥದ್ದೇ ಇರ್ತವೆ. ಅದಕ್ಕಾಗಿ ಆ ಅಧ್ಯಾತ್ಮಪರವಾದ ಅರ್ಥವೇ ನಮಗೆ ಮುಖ್ಯ. ಹಾಗಾದ್ರೆ ಅನ್ವಯಾರ್ಥ ಏನು? ಹೇ ಭಗವನ್, ಭಗವಂತನೇ, ಯೇ ಜನಾಹ, ಯಾವ ಜನರು, ತ್ವಾ ನಿನ್ನನ್ನು, ತ್ವಾ ಅಂದ್ರೆ ಮೂಲ ವೈದಿಕ ಸಂಸ್ಕೃತದಲ್ಲಿ ತ್ವಾ ಶಬ್ದ, ಲೌಕಿಕ ಸಂಸ್ಕೃತದಲ್ಲಿ ಅದನ್ನು ತ್ವಾಂ ಅಂತ ಹೇಳ್ತಾರೆ. ಅನುಮದನ್ ಅಂದ್ರೆ ನಿನ್ನನ್ನು ಅನುಸರಿಸಿ ಸಂತೋಷ ಪಡುವವರು, ನಿನ್ನನ್ನ ಅವಲಂಬ್ಯ ಸಂತುಷ್ಯಂತೆ, ಅವರ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ನಿನ್ನನ್ನು ಅವಲಂಬಿಸಿಯೇ ಇದೆ. ಯೇಷಾಂ ಜನಾನಾಂ, ಇಂತಹ ಜನರಿಗಾಗಿ. ವಿಶ್ವ ಅಂದ್ರೆ ವೈದಿಕ ಸಂಸ್ಕೃತದಲ್ಲಿ ವಿಶ್ವ ಅಂತ ಶಬ್ದ, ಲೌಕಿಕ ಸಂಸ್ಕೃತದಲ್ಲಿ ವಿಶ್ವಾನಿ. ಮತ್ತೆ ವಿಶ್ವಾನಿ ಯಾವುದು? ದೃಢಮಿತಾನಿ. ದೃಢವಾದದ್ದು ಯಾವುದು? ಮನಸ್ಸುಗಳು. ದೃಢವಾದದ್ದು ಯಾವುದು ಅಂತ ಅನ್ನೋದನ್ನು ವೇದ ಹೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪಟ್ಟಣ, ದೃಢವಾದದ್ದು ಆ ದುರ್ಗಗಳು, ಕೋಟೆಗಳು ಅನ್ನೋ ಅರ್ಥವನ್ನು ಭಗವಂತಾಚಾರ್ಯರು, ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹೇಳಿದ್ದಾರೆ. ಭಗವಂತಾಚಾರ್ಯರ ದೃಷ್ಟಿಯಿಂದ ಆ ದೃಢವಾದದ್ದು ಅಂದ್ರೆ ಈ ಜೀವರ ಕರ್ಮಗಳು, ಅಪ್ರಾರಬ್ಧ ಕರ್ಮಗಳು ಬಲವಾಗಿ ಬೇರೂರಿರ್ತವೆ, ಅವನ್ನೆಲ್ಲ ನಿರಾಕರಿಸ್ತಾನೆ ಅಂತ ಅರ್ಥ. ಹಾಗಾದ್ರೆ ದ್ರಮಿತಾನಿ ಅನ್ನುವುದೊಂದು ವಿಶೇಷಣ ಮಾತ್ರ. ಅದು ಅದರ ಸಂಬಂಧಪಟ್ಟ ವಿಶೇಷವನ್ನ ನಾವು ಹೇಗೂ ವ್ಯಾಖ್ಯಾನ ಮಾಡಬಹುದು ಅಂತ ಆಯ್ತು. ಅದಕ್ಕಾಗಿ ದ್ರಮಿತಾನಿ ದೃಢವಾದದ್ದು ಮನಸ್ಸು ಅಂತ ನಾನು ವ್ಯಾಖ್ಯಾನ ಮಾಡಿದ್ದೇನೆ. ಆ ಮನಸ್ಸನ್ನ ಮುಂದೆ ವಿದರ್ಧ ಅಂತ ಕ್ರಿಯಾಪದ, ಮನಸ್ಸನ್ನ ನೀನು ವಿದರ್ಧ ಸೀಳಿ ಹಾಕಿದ್ದಿ, ವಿದಾರಯಾಮಾಸ. ಮನಸ್ಸನ್ನು ಸೀಳುವುದು ಅಂದ್ರೆ ಏನು? ಆ ಮನಸ್ಸನ್ನ ನಿಶಿತವನ್ನಾಗಿ ಮಾಡುವುದು, ತೀಕ್ಷ್ಣವನ್ನಾಗಿ ಮಾಡುವುದು, ತೀಕ್ಷ್ಣ ಜ್ಞಾನ ಸಾಮರ್ಥ್ಯವನ್ನು ಕೊಡುವುದು. ಅದಕ್ಕೆ ನಮ್ಮ ಮನಸ್ಸು ಮೊಂಡಾಗಿದ್ರೆ ಅದಕ್ಕೆ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಬರೋದಿಲ್ಲ. ಅದನ್ನು ಸೀಳಿ ತೀಕ್ಷ್ಣವನ್ನಾಗಿ ಮಾಡುವುದು ಅಂತ ಅರ್ಥ. ಅದನ್ನು ಮುಂದೆ ಮತ್ತೊಂದ್ಸರಿ ಹೇಳ್ತೇನೆ. ಮತ್ತೆ ಸಪ್ತ ಅಂತ ಬಂತು. ಸಪ್ತ ಅಂದ್ರೆ 7 ಧಾತುಗಳು ಅಂತ ಭಗವಂತಾಚಾರ್ಯ ವ್ಯಾಖ್ಯಾನ ಮಾಡಿದರು. ಸಪ್ತ ಅನ್ನೋದಕ್ಕೆ 7 ಪ್ರಾಕಾರಗಳು ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಮತ್ತು ಸಾಯಣಾಚಾರ್ಯ ಮಾಡಿದರು. ಹಾಗಾದ್ರೆ ಸಪ್ತ ಅನ್ನೋದನ್ನು ಕೂಡ ಹೇಗೂ ವ್ಯಾಖ್ಯಾನ ಮಾಡಬಹುದು ಅಂತ ಆಯ್ತು ನಮಗೆ ಅಪೇಕ್ಷೆ ಬಂದಂತೆ. ಪುರಹ ಅಂತಿದೆ. ಪುರ ಅಂದ್ರೆ ಪಟ್ಟಣಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪುರಹ ಅಂದ್ರೆ ಪಟ್ಟಣ ಅನ್ನುವ ವ್ಯಾಖ್ಯಾನ ಭಗವಂತಾಚಾರ್ಯರು, ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ವ್ಯಾಖ್ಯಾನದಲ್ಲಿ. ಪುರ ಅಂದ್ರೆ ದೇಹ ಅನ್ನುವ ವ್ಯಾಖ್ಯಾನ ಭಗವಂತಾಚಾರ್ಯರಲ್ಲಿ. ನಾನು ಸಪ್ತ ಪುರಹ ಅಂತ ಅನ್ನೋದಕ್ಕೆ 7 ಶಾಸ್ತ್ರಗಳು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಸಪ್ತ ಪುರಹ ಯಾವುದದು? 7 ಶಾಸ್ತ್ರಗಳು. ಋಗಾದ್ಯ, ಋಗ್, ಯಜು, ಸಾಮ, ಅಥರ್ವ ಅನ್ನುವಂಥ 4 ವೇದಗಳು. ಇತಿಹಾಸ, ಪುರಾಣ, ಪಂಚರಾತ್ರ ಅನ್ನುವಂಥ 7 ಒಟ್ಟು ಪುರಗಳು. ಇದಕ್ಕೆ ಪುರ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಹೇಗೆ ಬರ್ತದೆ ಅಂತ ಅನ್ನೋದನ್ನು ಮುಂದೆ ಹೇಳ್ತಾನೆ. ಇವು 7 ಶಾಸ್ತ್ರಗಳು ಆಚಾರ್ಯರು ಪ್ರತಿಯೊಂದು ಕಡೆ ಸಪ್ತ ಶಿವಾಸು ಮಾತೃಷು ಅನ್ನುವಲ್ಲಿ ಪ್ರತಿಯೊಂದು ಕಡೆನೂ ಆಚಾರ್ಯ ಹೇಳುವಂತಹ ಅರ್ಥಗಳಿವು. 7 ಜ್ಞಾನ ಸಾಧನಗಳಾದಂತಹ ಶಾಸ್ತ್ರಗಳು ಅಂತ ಉಪನಿಷತ್ ಭಾಷ್ಯದ ಕೊನೆಗೆ ಅನೇಕ ಕಡೆ ಮತ್ತು ಬೇರೆ ಬೇರೆ ಸರ್ವಮೂಲ ಗ್ರಂಥಗಳ ಕೊನೆಗೆ ಕೂಡ ಬಳಿತಾ ಸೂಕ್ತದ ಅರ್ಥವನ್ನು ಹೇಳುವಾಗ ಆಚಾರ್ಯ ತಿಳಿಸುವಂತಹ 7 ಮಾತೃಗಳು ಅಂದ್ರೆ 7 ಜ್ಞಾನ ಸಾಧನಗಳು. ಅವುಗಳನ್ನು ಇಲ್ಲಿ ಸಪ್ತ ಪುರಹ ಎಂಬ ಶಬ್ದದಿಂದ 7 ಶಾಸ್ತ್ರಗಳನ್ನು ನಾನು ತಗೊಂಡಿದ್ದೇನೆ. ಸಹಸ ಇವುಗಳನ್ನು ಸೀಳ್ತಾನೆ ಈ ಇಂದ್ರನಾಮಕನಾದ ಭಗವಂತ. ಮನಸ್ಸನ್ನು ಸೀಳ್ತಾನೆ, ಶಾಸ್ತ್ರಗಳನ್ನು ಸೀಳ್ತಾನೆ. ಶಾಸ್ತ್ರಗಳನ್ನು ಸೀಳುವುದು ಅಂದ್ರೆ ಏನು ಅದನ್ನು ಮುಂದೆ ಹೇಳ್ತಾನೆ. ಅಂತೂ ವಿದರ್ಧ ಅನ್ನುವ ಕ್ರಿಯಾಪದ ಈ ಪಟ್ಟಣಕ್ಕೂ ಸಂಬಂಧಪಟ್ಟದ್ದಾಗಿದೆ, ಪಟ್ಟಣ ಅಲ್ಲ ಶಾಸ್ತ್ರಗಳಿಗೂ ಸಂಬಂಧಪಟ್ಟದ್ದಾಗಿದೆ, ಮತ್ತೆ ಆ ಮನಸ್ಸಿಗೂ ಸಂಬಂಧಪಟ್ಟದ್ದಾಗಿದೆ. ಸಹಸ ಅನ್ನೋದು ಶೀಘ್ರ ಅನ್ನೋ ಅರ್ಥವನ್ನು ಹೇಳ್ತದೆ. ಸದ್ಯ ಅನ್ನುವುದು ಯುಗಪತ್, ಒಟ್ಟಿಗೆ ಅನ್ನೋ ಅರ್ಥವನ್ನ ಹೇಳ್ತದೆ ಅಂತ ಅವರೆಲ್ಲ ವ್ಯಾಖ್ಯಾನ ಮಾಡಿದ್ರು. ಸಹಸ ಅನ್ನುವುದು, ಸದ್ಯ ಅನ್ನುವುದು 2 ಅವ್ಯಯಗಳು ಅವರ ದೃಷ್ಟಿಯಲ್ಲಿ, ಹಿಂದಿನ ವ್ಯಾಖ್ಯಾನಕಾರ ದೃಷ್ಟಿಯಲ್ಲಿ.
ಸಹಸ ಅಂದ್ರೆ ಶೀಘ್ರಂ ಅಂತ ಒಂದೇ ಅವ್ಯಯ. ಸದ್ಯ ಅನ್ನುವುದೊಂದು ನಾಮಪದ. ಅದೊಂದು ನಾಮಪದಕ್ಕಿಂತ ಹೆಚ್ಚಾಗಿ ಒಂದು ವಿಶೇಷಣ, ಎಡ್ಜೆಕ್ಟಿವ್ ನನ್ನ ದೃಷ್ಟಿಯಲ್ಲಿ. ಸತ್ ಅಂದ್ರೆ ನಿರ್ದುಷ್ಟ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ. ಅಂದ್ರೆ ಜ್ಞಾನ ಅಂತ ಅರ್ಥ. ಶ್ರೇಷ್ಠ ಜ್ಞಾನ ರೂಪನಾದವನು, ನಾಶವಿಲ್ಲದ ಜ್ಞಾನ ರೂಪನಾದವನು ಅಂತ ಹೀಗೆ ಅರ್ಥವನ್ನ ಸದ್ಯ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬಹುದು. ಸತ್ಯ ಅಂದ್ರೆ ನಿರ್ದುಷ್ಟ ಅನ್ನೋ ಅರ್ಥವನ್ನು ಸರ್ವಮೂಲದಲ್ಲಿ ಅನೇಕ ಕಡೆ ಆಚಾರ್ಯರು ಹೇಳೇ ಇದ್ದಾರೆ. ಮತ್ತೆ ಈ ಶ್ರೇಷ್ಠ ಜ್ಞಾನರೂಪನಾದ ಈ ಇಂದ್ರ ಭಗವಂತ ಆನವಸ್ಯ, ಆನವ ಅಂದ್ರೆ ಭಕ್ತ ಜನ ಸಮುದಾಯ ಅಂತ ಅರ್ಥವನ್ನೇ ನಾನು ಇಟ್ಕೊಂಡಿದ್ದೇನೆ. ಅನು ಅಂದ್ರೆ ಮನುಷ್ಯ ಅನ್ನೋ ಅರ್ಥ ಕೇವಲ ಭಗವಂತಾಚಾರ್ಯ ಹೇಳಿದ್ದೇನಲ್ಲ, ಆಪ್ಟೆ ಕೋಶ ಮೊದಲಾದ ಕೋಶಗಳಲ್ಲಿಯೂ ಕೂಡ ಅನು ಅಂದ್ರೆ ಮ್ಯಾನ್ ಅನ್ನೋ ಅರ್ಥ ಪ್ರಸಿದ್ಧವಾಗಿಯೇ ಇದೆ. ಅವರ ಸಮುದಾಯವೇ ಆನವ. ಅಂದ್ರೆ ಈ ಸಾಮಾನ್ಯ ಮನುಷ್ಯರಲ್ಲ, ಭಕ್ತ ಜನರ ಸಮುದಾಯವೇ ಆನವ. ಅವರ ತೃತ್ಸವೇ ಭಕ್ತ ಜನರ ಸಮುದಾಯಕ್ಕೆ ಹಿಂಸಕವಾದಂತಹ, ಅವರಿಗೆ ಬಾಧೆ ತದೊಡ್ಡುವಂತಹ ಯಾವುದೇ ದೈತ್ಯ ವರ್ಗ ಇದೆ, ದುಷ್ಟಶಕ್ತಿಗಳ ವರ್ಗ, ಅವುಗಳ ನಾಶಕ್ಕಾಗಿ. ಅಲ್ಲಿ ಚತುರ್ಥಿ ವಿಭಕ್ತಿ ಏನಿದೆಯಲ್ಲ, ಚತುರ್ಥಿ ವಿಭಕ್ತಿ ಕೆಲವು ಬಾರಿ ಪ್ರಯೋಜನ ಮತ್ತು ನಿವೃತ್ತಿ ಅನ್ನೋ ಅರ್ಥವನ್ನು ಎರಡನ್ನೂ ಹೇಳ್ತದೆ. ಅರ್ಥ ಅನ್ನೋ ಶಬ್ದ ಪ್ರಯೋಜನ ಅನ್ನೋ ಅರ್ಥವನ್ನು ಹೇಳ್ತದೆ, ನಿವೃತ್ತಿ ಅನ್ನೋದನ್ನು ಹೇಳ್ತದೆ. ಹಾಗೆ ಚತುರ್ಥಿ ವಿಭಕ್ತಿಯು ಕೂಡ ಆ ಅರ್ಥ ಅನ್ನೋ ಶಬ್ದದ ಅರ್ಥವನ್ನೇ ಹೇಳ್ತದೆ. ಇಲ್ಲಿ ಅವರಿಗಾಗಿ ಅಂದ್ರೆ ಅವರ ಉಪಯೋಗಕ್ಕಾಗಿ, ಅವರ ಲಾಭಕ್ಕಾಗಿ ಅಂತ ಒಂದು ಅರ್ಥನೂ ಆಗಬಹುದು. ಹಾಗೆ ಅವರಿಗಾಗಿ ಅಂದ್ರೆ ಅವರಿಗೊಂದು ತಕ್ಕ ಶಾಸ್ತಿ ಮಾಡುವುದಕ್ಕಾಗಿ, ಅವ್ರನ್ನ ಸದೆ ಬಡಿಯುವುದಕ್ಕಾಗಿ, ಅದಕ್ಕಾಗಿ ತನ್ನಾಶಾರ್ಥಂ ಅಂತ ಅರ್ಥ ಬರೆದಿದ್ದೇನೆ. ವಿದರ್ಧ ನಾಶ ಮಾಡಿದ. ಇಲ್ಲಿ ವ್ಯಾನವಸ್ಯ ತೃತ್ಸವೇ, ವ್ಯಾನವ ಅಂದ್ರೆ ಭಕ್ತಜನ ಸಮುದಾಯ, ಅವರ ತೃತ್ಸು ಅಂದ್ರೆ ಹಿಂಸಕವಾದಂತಹ ದುಷ್ಟಶಕ್ತಿಗಳ ವರ್ಗ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತೋರಿಸಿಕೊಟ್ಟಂತ ಅರ್ಥ, ಅದನ್ನೇ ತಗೊಂಡಿದ್ದೇನೆ ನಾನು. ಉಳಿದೆಲ್ಲವೂ ಕೂಡ ನನ್ನ ಅರ್ಥ. ನನ್ನ ಆ ಟಿಪ್ಪಣಿಯಲ್ಲಿ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ಯಾವುದು ಮತ್ತೆ ನಾನು ಹೇಳುವಂತಹ ಅರ್ಥ ಯಾವುದು ಅನ್ನೋದು ಸ್ಪಷ್ಟ ಇರ್ತದೆ. ಅನ್ಯತ್ ಸರ್ವಂ ಪಾಂಟಿ, ಉಳಿದೆಲ್ಲವೂ ಕೂಡ ನನ್ನ ಟಿಪ್ಪಣಿ. ಈ ಶಾಸ್ತ್ರಗಳಿಗೆ ಪುರ ಅಂತ ಯಾಕೆ ಹೇಳಬೇಕು ಅದನ್ನ ಈಗ ನೋಡೋಣ. ಪೂರಯಂತಿ ಮನಃ ಜ್ಞಾನೇನ ಇತಿ ಪುರಃ. ಪಟ್ಟಣಕ್ಕೂ ಕೂಡ ಪುರ ಅನ್ನೋದು ಯಾಕೆಂದ್ರೆ ಪಟ್ಟಣದಲ್ಲಿ ತಂದು ತುಂಬಿಸ್ತಾರೆ ಬೇರೆ ಬೇರೆ ಸಂಪತ್ತುಗಳನ್ನು. ಜನರೆಲ್ಲರೂ ತುಂಬುತ್ತಾರೆ ಪಟ್ಟಣದಲ್ಲಿ, ಜನ ತುಂಬುತ್ತಾರೆ, ಪ್ರಾಣಿಗಳು ತುಂಬುತ್ತವೆ, ಸಂಪತ್ತು ಬಂದು ತುಂಬುತ್ತದೆ. ಆ ಕಾರಣಕ್ಕಾಗಿ ಪೂರ್ಯಂತೆ ಐತಿ ಪುರಾಣಿ, ಪಟ್ಟಣಗಳು ತುಂಬಿಸಲ್ಪಡ್ತವೆ, ಆದ್ರಿಂದ ಅವು ಪುರಗಳು. ಅಥವಾ ಈಗ ನಾವು ಈ ಶಾಸ್ತ್ರಗಳನ್ನು ಪುರ ಅಂತ ಹೇಳೋದಕ್ಕೂ ಕೂಡ ಅವು ಶಾಸ್ತ್ರಗಳು ನಮ್ಮನ್ನು ತುಂಬಿಸ್ತವೆ. ಏನ್ ತುಂಬಿಸ್ತವೆ? ನಾವು ಖಾಲಿಯಾಗಿದ್ದೆವು ಶಾಸ್ತ್ರ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ. ಈಗ ಆ ರಿಕ್ತತೆಯನ್ನು ಕಳ್ಕೊಂಡು, ಶೂನ್ಯತೆಯನ್ನು ಕಳ್ಕೊಂಡು ಒಂದಿಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೇವೆ. ಅದಕ್ಕಾಗಿ ಪುರಃ ಅಂದ್ರೆ ಶಾಸ್ತ್ರಗಳು. ಅನುಹು ಅಂದ್ರೆ ಮಾನವ, ಅನೂನಾಂ ಸಮೂಹ ಆನವಂ. ಇಲ್ಲಿ ಈ ತೃತ್ಸು ಅಂತ ಶಬ್ದ ಇದೆಯಲ್ಲ, ತೃತ್ಸು ಅಂದ್ರೆ ತ್ರಿದ ಹಿಂಸಾ ಅನಾದರಯೋ, ಹಿಂಸೆ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಅವರನ್ನು ತಿರಸ್ಕರಿಸುವುದು ಅಂತ ಅರ್ಥ. ಈ ಧಾತುವನ್ನ ಭಗವಂತಾಚಾರ್ಯರು ಹೇಳೇ ಇದ್ದಾರೆ. ಅದೇ ಧಾತುವನ್ನು ನಾನು ಕೂಡ ದೃಢಪಡಿಸಿಕೊಂಡಿದ್ದೇನೆ ಅಷ್ಟೇ. ಹಾಗಾಗಿ ತೃಣತ್ತಿ ಹಿನಸ್ತಿ ಇತಿ ತೃತ್ಸು, ಇನ್ನೊಬ್ಬರಿಗೆ ಕಷ್ಟ ಕೊಡುವವನು, ಅವರಿಗೆ ಧಕ್ಕೆ ಮಾಡುವವನೇ ತೃತ್ಸು. ತೃತ್ಸವೇ ಚತುರ್ಥಿ ವಿಭಕ್ತಿಗೆ ತನ್ನಿಗ್ರಹಾರ್ಥಂ, ಅವರ ನಾಶಕ್ಕಾಗಿ ಅಂತ ಅರ್ಥ. ಈಗಾಗಲೇ ಹೇಳಿದಂತೆ ಮನಸ್ಸನ್ನು ಸೀಳುವುದು ಅಂದ್ರೆ ಏನು, ಹಾಗೆ ಶಾಸ್ತ್ರಗಳನ್ನು ಸೀಳುವುದು ಅಂದ್ರೆ ಏನು? ಮನಸಾಂ ವಿದಾರಣಂ ಜ್ಞಾನ ಸಾಮರ್ಥ್ಯ ದಾನಂ. ಮನಸ್ಸಿನ ಸೀಳಿ ಅದಕ್ಕೆ ಜ್ಞಾನ ಸಾಮರ್ಥ್ಯವನ್ನು ತುಂಬುವುದೇ ಈ ಮನಸ್ಸಿನ ಸೀಳುವಿಕೆ. ಶಾಸ್ತ್ರಗಳನ್ನು ಸೀಳುವುದು ಅಂದ್ರೆ ಅದನ್ನು ಡಿಕೋಡ್ ಮಾಡುವುದು, ಶಾಸ್ತ್ರಗಳನ್ನು ಅರ್ಥೈಸುವುದು, ವ್ಯಾಖ್ಯಾನಿಸುವುದೇ ಅದರ ಸೀಳುವಿಕೆ. ಹೀಗೆ ಭಗವಂತ ನಮ್ಮ ಮನಸ್ಸಿಗೆ ಶಾಸ್ತ್ರವನ್ನು ತಿಳಿಯುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಶಾಸ್ತ್ರಗಳಿಗೆ ತಾನೇ ವ್ಯಾಖ್ಯಾನನೂ ಮಾಡಿದ್ದಾನೆ. ಅದಕ್ಕಾಗಿ ಆತನನ್ನ ವಿದರ್ಧ ಅಂತ ಈ ಮಂತ್ರದಲ್ಲಿ ಸ್ತುತಿಸಿದ್ದಾರೆ. ಇಲ್ಲಿ ಈ ಮಂತ್ರಕ್ಕೂ ಬೃಹತಿ ಮಂತ್ರಕ್ಕೂ ಈ ಅಚ್ಯುತ ಅನ್ನೋ ನಾಮಕ್ಕೂ ಏನು ಸಂಬಂಧ? ಅಲ್ಲಿ ಅಚ್ಯುತ ಅನ್ನೋ ನಾಮಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಮಾಡಿದ್ದಾರಲ್ಲ ಅದೇ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಅಚ್ಯುತ ಅಂದ್ರೆ
ಅದಂತಿ ಹಿಂಸಂತಿ ಇತಿ ಅದಹ ದೈತ್ಯಾಹ. ಯಾರು ಇನ್ನೊಬ್ಬರನ್ನು ಹಿಂಸಿಸ್ತಾರೋ ಅದ ಅನ್ನೋ ಧಾತು ಭಕ್ಷಣ ಮಾಡುವುದು ಅನ್ನೋದನ್ನು ಹೇಳ್ತದೆ. ಭಕ್ಷಣ ಮಾಡುವುದು ಅನ್ನೋದು ಅನೇಕ ಕಡೆ ಹಿಂದೆಲ್ಲ ನಾವು ನೋಡಿದ್ದೇವೆ. ಭಕ್ಷಿಸುವುದಂದ್ರೆ ನುಂಗಿ ನೀರು ಕುಡಿಯುವುದು, ಮುಕ್ಕುವುದು, ಹರಿದು ಮುಕ್ಕುವುದು, ಹೀಗೆಲ್ಲ ನಾವು ಕನ್ನಡದಲ್ಲಿ ಹೇಳ್ತೇವೆ. ಆದ್ರಿಂದ ಅದಂತಿ ಅಂದ್ರೆ ತಿನ್ನುವುದು ಅಂದ್ರೆ ಹಿಂಸೆ ಮಾಡುವುದೇ. ಅತ್ ಅದೋ ಅದಹ ಅಂತದ್ದು ವ್ಯಂಜನಾಂತವಾದ ಶಬ್ದ. ಮೂಲ ಅತ್ ಎಂಬುದಾಗಿ ಪ್ರಾತಿಪದಿಕ, ಅದಹ ಅಂತ ಬಹುವಚನ ಅಷ್ಟೇ. ಅದಹ ಚ್ಯುತಾಹ ವಿನಷ್ಟಾಹ ಏನ ಸಹ ಅಚ್ಯುತಃ. ಏನ ಯಾವ ಭಗವಂತನಿಂದ ಅದಹ ಪರಹಿಂಸಕರಾದ ದೈತ್ಯರು ಚ್ಯುತಾಹ ನಷ್ಟರಾಗಿ ಹೋಗ್ತಾರೋ, ಓಡಿಸಲ್ಪಡ್ತಾರೋ ಆ ಭಗವಂತನೇ ಅಚ್ಯುತ ಎಂಬುದಾಗಿ ಕರೆಸ್ಕೊಂಡಿದ್ದಾನೆ. ಆ ದೈತ್ಯರನ್ನು ಅವನು ಹೊಡೆದಟ್ಟಾನೆ ಅನ್ನೋ ಅರ್ಥವನ್ನ ಇಲ್ಲಿ ಈ ವ್ಯಾನವಸ್ಯ ತೃತ್ಸವೇ ವಿದರ್ಧ ಎಂಬ ಮಂತ್ರಗಳಿಂದ ಬೃಹತಿ ವ್ಯಾಖ್ಯಾನ ಮಾಡಿದೆ. ಈ ಭಗವಂತ ಈ ಶಾಸ್ತ್ರಗಳನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ರಿಂದ ನಮ್ಮ ಮನಸ್ಸಿಗೆ ಯಾವತ್ತು ಬಾಧೆ ಅಂತ ಒಂದೊಡ್ಡುವಂತಹ ದುಷ್ಟ ದೈತ್ಯರು, ಆ ದೈತ್ಯರ ಅಭಿಮಾನಕ್ಕೆ ಪಾತ್ರವಾದಂತಹ ಸಂಶಯ, ಅಜ್ಞಾನ ಇವೆಲ್ಲವೂ ಕೂಡ ತೊಲಗುತ್ತವೆ. ಅದಕ್ಕಾಗಿ ಅನಯಾ ಬೃಹತ್ಯ ತೃತ್ಸವೇ ವಿದರ್ಧ, ತನ್ನ ಭಕ್ತಜನ ಸಮುದಾಯದ ಶತ್ರುವಾದಂತಹ ದುಷ್ಟ ಶಕ್ತಿಗಳ ವರ್ಗ ಏನಿದೆ ಅದನ್ನು ಇವನು ಹೊಡೆದಟ್ಟುವುದಕ್ಕಾಗಿ ಈ ಶಾಸ್ತ್ರಗಳನ್ನು ವ್ಯಾಖ್ಯಾನಿಸಿದ್ದಾನೆ. ನಮ್ಮ ಮನಸ್ಸಿಗೆ ಆ ಜ್ಞಾನ ಸಾಮರ್ಥ್ಯವನ್ನು ತುಂಬಿದ್ದಾನೆ ಅಂತ ಬೃಹತಿ ವ್ಯಾಖ್ಯಾನ ಮಾಡಿದೆ. ಹೀಗೆ ಬೃಹತಿ ಮಂತ್ರಕ್ಕೂ ಅಚ್ಯುತ ಎಂಬುದಕ್ಕೂ ಅರ್ಥ. ಭಾವಾರ್ಥ ಏನು? ನಿರ್ದುಷ್ಟ ಜ್ಞಾನ ರೂಪನಾದ ಭಗವಂತನೇ, ಭಕ್ತರೆಲ್ಲರೂ ನಿನ್ನ ಅನುಗ್ರಹದಿಂದಲೇ ಸುಖವನ್ನು ಹೊಂದುತ್ತಾರೆ. ನೀನು ಅವರ ದೃಢವಾದ ಮನಸ್ಸುಗಳಿಗೆ ಜ್ಞಾನ ಸಾಮರ್ಥ್ಯವನ್ನು ತುಂಬುತ್ತಿ ಮತ್ತು ನಮ್ಮಲ್ಲಿ ಜ್ಞಾನವನ್ನು ತುಂಬುವ ಋಗಾದಿ 4 ವೇದಗಳು, ಇತಿಹಾಸ, ಪುರಾಣ ಮತ್ತು ಪಂಚರಾತ್ರಗಳೆಂಬ 7 ಶಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದೀ ಕೂಡ. ಇದರಿಂದ ಅಂದ್ರೆ ಮನುಕುಲಕ್ಕೆ ಘಾತಕವಾದಂತಹ ಅಜ್ಞಾನ, ಸಂಶಯ ಮೊದಲಾದದ್ದೆಲ್ಲವೂ ಕೂಡ ತೊಲಗಿತು. ಆದ್ರಿಂದ ನೀನು ಅಚ್ಯುತ, ನಮ್ಮನ್ನು ತಿಂದು ಹಾಕುವಂಥ, ನಮ್ಮ ವ್ಯಕ್ತಿತ್ವವನ್ನ ಘಾಸಿ ಮಾಡುವಂತಹ ಅಜ್ಞಾನ ಸಂಶಯಗಳನ್ನೆಲ್ಲನೂ ನೀನು ಚ್ಯುತಿ ಮಾಡಿದಿ, ಚ್ಯುತರನ್ನಾಗಿ ಮಾಡಿದೆ. ಆದ್ರಿಂದ ನೀನು ಅಚ್ಯುತ. ನೋಡಿ ಅಲ್ಲ, ಹೀಗೇನು ಅರ್ಥವನ್ನು ನಾನು ಹೇಳಿದ್ದೇನೆ. ಅನೇಕ ಬಾರಿ ಕೆಲವು ಬಾರಿ ಪ್ರಶ್ನೆ ಹೀಗೆ ಬರಬಹುದು. ಹಿಂದಿನ ಮಂತ್ರದಲ್ಲೂ ಕೂಡ 21 ಈ ಸಿದ್ಧಯೇ ನಮಃ ಅನ್ನೋ ಮಂತ್ರವನ್ನು, ಸಿದ್ಧಿ ಅನ್ನೋ ಶಬ್ದವನ್ನು ಹೇಳುವಾಗ ಏಕವಿಂಶತಿಯಲ್ಲಿ ಬಂದಿತ್ತು. 21 ಭಗವಂತನ ರೂಪಗಳು ಯಾವುದು ಅಂತ ಹೇಳಿದಾಗ ಅದಕ್ಕೆ ಚಮಕದ ವ್ಯಾಖ್ಯಾನದಲ್ಲಿ ಸತ್ಯಧರ್ಮ ಸ್ವಾಮಿಗಳು ಏನು ಹೇಳಿದ್ರು ಅದನ್ನು ಹೇಳಿದ್ದೆ. ಆದರೆ ಹಾಗೆ ತಗೋಬೇಕು ಅಂತ ಏನಿಲ್ಲ. 21 ಅಂದ್ರೆ ಬೇರೆ ಯಾವುದನ್ನಾದ್ರೂ ತಗೊಳ್ಬಹುದು. ಈಗಾಗಲೇ ನಾವು ಅದನ್ನು ಅನೇಕ ಬಾರಿ ನೋಡ್ತಾ ಬಂದಿದ್ದೇವೆ. ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಅವರೆಲ್ಲ ಅರ್ಥ ಹೇಳಿದ ಮೇಲೆ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ಕೆಲವು ಬಾರಿ ಬಿಟ್ಟು ನನ್ನ ಮನಸ್ಸಿಗೆ ಸಂಬಂಧಪಟ್ಟಂತ ಕೆಲವು ಅರ್ಥಗಳನ್ನ ನಾನು ಹೇಳಿದ್ದೇನೆ. ಕೆಲವು ಬಾರಿ ಅವರು ಹೇಳಿದ ಅರ್ಥಗಳನ್ನೇ ತಗೊಂಡೂ ಇದ್ದೇನೆ. ಆದ್ರಿಂದ ಶಾಸ್ತ್ರಕ್ಕೆ, ವೇದಾದಿ ಶಾಸ್ತ್ರಗಳಿಗೆ ಅವಿರುದ್ಧವಾಗಿ ಯಾವುದೇ ಅರ್ಥವನ್ನಾದರೂ ಮಾಡಬಹುದು. ಹೀಗೆ ಅರ್ಥ ಮಾಡಬೇಕು, ಇಂಥದೇ ಅರ್ಥ ಮಾಡಿದ್ದೇ ಸರಿ, ಅದೇ ಗ್ರಾಹ್ಯ ಅಂತ ನಿಯಮ ಏನೂ ಇಲ್ಲ. ಅದಕ್ಕಾಗಿಯೇ ಪುರಃ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಕೂಡ ನಾನು ಅರ್ಥ ಮಾಡಬೇಕಾಯ್ತು. ಸಂಸ್ಕೃತದಲ್ಲಿ ಶಾಸ್ತ್ರಗಳಲ್ಲಿ ಹೀಗೆ ಅನೇಕ ರೀತಿಯಾಗಿ ಅರ್ಥೈಸಲಿಕ್ಕೆ ಅನುಕೂಲ ಇರುವುದರಿಂದ ಆ ಅನುಕೂಲವನ್ನು ಉಪಯೋಗ ಮಾಡಿಕೊಂಡು ಈ ರೀತಿ ನಾನು ಅರ್ಥ ಹೇಳ್ತಿದ್ದೇನೆ. ಈ ಎಲ್ಲಾ ಮಂತ್ರಗಳಿಗೂ ಈ ಒಂದು ಧೋರಣೆ ಅನ್ವಿತ ಆಗ್ತದೆ. ಅಚ್ಯುತ ಎಂಬ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಶಾಸ್ತ್ರದ ವಾಕ್ಯಗಳನ್ನು ಈಗ ನೋಡೋಣ. ಸ್ವರೂಪತ ಅವನ ಸ್ವರೂಪಕ್ಕೆ, ಅವನ ಗುಣಗಳಿಗೆ, ಅವನ ಕ್ರಿಯೆಗಳಿಗೆ ಚ್ಯುತಿ ಇಲ್ಲ, ಆದ್ದರಿಂದ ಅವನು ಅಚ್ಯುತ. ಅನಿತ್ಯತ್ವಾತ್ ಕ್ರಿಯಾಣಾಂತು ಕಥಮೇವ ಸ್ವರೂಪತ ಇತಿ ಚೇತ್ ಸ ವಿಶೇಷೋಪಿ ಕ್ರಿಯಾಶಕ್ತ್ಯಾತ್ಮನ ಸ್ಥಿರ. ಅವನ ಶಕ್ತಿ, ಆ ಶಕ್ತಿ ಅಭಿವ್ಯಕ್ತ ಆಗುವುದು ಎಲ್ಲವೂ ಅವನ ಅಧೀನವಾಗಿಯೇ ಇದೆ. ಯಸ್ಮಾನ್ನಚ್ಯುತಪೂರ್ವೋಹಂ ಅಚ್ಯುತಸ್ತೇನ ಕರ್ಮಣ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಮಾತು. ಹಿಂದೆ ಯಾವತ್ತೂ ಕೂಡ ನಾನು ಯಾವ ಕಾರಣಕ್ಕೂ ಚ್ಯುತಿ ಇಲ್ಲದವನು ಅಂತ ಭಗವಂತನೇ ಹೇಳಿಕೊಂಡಂತ ಒಂದು ಮಾತಿದೆ. ಅಚ್ಯುತೋ ಯೋಗುಣೈಹಿ ನಿತ್ಯಮೇವ ಅಖಿಲೈಹಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಯಾವ ಗುಣಗಳಿಂದಲೂ, ತನ್ನ ಅಖಿಲ ಗುಣಗಳಿಂದಲೂ ಅವನೆಂದಲೂ ಕೂಡ ಚ್ಯುತನಾಗದವನು ಅನ್ನೋ ಅರ್ಥವನ್ನು ಹೇಳ್ತಾರೆ.
ಜ್ಞಾನಂ ನಿತ್ಯಂ ಕ್ರಿಯಾನಿತ್ಯ ಬಲಂ ಶಕ್ತಿ ಪರಾತ್ಮನಃ ನಿತ್ಯಾನಂದ ಅವ್ಯಯ ಪೂರ್ಣಃ ಭಗವಾನ್ ವಿಷ್ಣುರಚ್ಯುತಃ ಅಂತ ಅನುವ್ಯಾಖ್ಯಾನದಲ್ಲಿ ಬಂದಂಥ ಒಂದು ಮಾತು ಕೂಡ ನಾವು ಕೇಳಿ ಬರ್ತದೆ. ಆ ಭಗವಂತನ ಜ್ಞಾನ, ಕ್ರಿಯಾ, ಬಲ, ಶಕ್ತಿ ಎಲ್ಲವೂ ಕೂಡ ನಿತ್ಯ. ಹೀಗೆ ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿ ಕೊನೆಗೆ ಅಚ್ಯುತ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಅವನನ್ನು ಅಚ್ಯುತ ಅಂತ ನಾವು ತಿಳಿಬಹುದು. ಅಚ್ಯುತ ಎಂಬ ಶಬ್ದಕ್ಕೆ ಹೀಗೂ ಒಂದು ಅರ್ಥವನ್ನು ಹೇಳ್ಬೋದು. ಆತ ಚ್ಯುತಃ. ಚ್ಯುತ ಅಂದ್ರೆ ಮೇಲಿಂದ ಕೆಳಗೆ ಇಳಿದು ಬಂದವನು ಅಂತ ಅರ್ಥ. ಅಂದ್ರೆ ಭಗವಂತನ ಪೂರ್ಣತೆಯನ್ನು ಹೇಳ್ತದೆ. ಭಗವಂತ ಪೂರ್ಣನಾದ್ರಿಂದ ಅಕಾರದಿಂದ ವಾಚ್ಯನಾಗಿದ್ದಾನೆ. ಆ ತನ್ನ ಮೂಲ ರೂಪದಿಂದಲೇ ಚ್ಯುತ ಭೂಮಿಗೆ ರಾಮಕೃಷ್ಣಾದಿ ರೂಪಗಳಿಂದ ಅವತರಿಸಿ ಬರ್ತಾನೆ. ಅದಕ್ಕಾಗಿ ಆತನ ಅಚ್ಯುತ ಅಂತ ಹೇಳ್ತಾರೆ ಅಂತ ಕೂಡ ಹೀಗೊಂದು ವ್ಯಾಖ್ಯಾನವನ್ನು ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಚ್ಯುತಿ ಬರದಂತೆ ಅನುಗ್ರಹ ಮಾಡುವವನು ಇವನೇ ಅರ್ಥ. ಇದೇ ಭಗವಂತ. ಈ ಅರ್ಥವನ್ನು ಹಿಂದೆ ನೋಡಿದ್ದೇವೆ. ಮುಂದೆ ನಾವು ನೋಡಬೇಕಾದದ್ದು ಇನ್ನೂ ಬೇರೆ ಬೇರೆ ಕೆಲವು ವ್ಯಾಖ್ಯಾನಕಾರರು ಲಕ್ಷಾಲಂಕಾರದಲ್ಲಿ ಅಚ್ಯುತ ಎಂಬ ಶಬ್ದವನ್ನ ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷ್ಯ ಅವನನ್ನ ಶಾಶ್ವತಂ ಶಿವಮಚ್ಯುತಂ ತಸ್ಮಾನ್ನಚ್ಯುತ ಪೂರ್ವೋಹಂ ಅಚ್ಯುತಸ್ತೇನ ಕರ್ಮಣ ಅಂತ ಮಹಾಭಾರತದ ಶಾಂತಿ ಪರ್ವದ ಮಾತನ್ನ, ಮತ್ತೆ ಮಹಾನಾರಾಯಣ ಉಪನಿಷತ್ತಿನ ಶಾಶ್ವತಂ ಶಿವಮಚ್ಯುತಂ ಅನ್ನೋ 2 ಮಂತ್ರಗಳನ್ನು ಹೇಳ್ತದೆ. ಶಾಂಕರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಸ್ವರೂಪ ಶಕ್ತಿಯಿಂದ ಎಂದೂ ಚ್ಯುತನಾಗದವನು ಅಂತ ಅರ್ಥವನ್ನು ಹೇಳ್ತಾರೆ ಅವರು. ಮತ್ತೆ ಪರಾಶರ ಭಟ್ಟರು ಭಕ್ತರಿಂದ ಎಂದೂ ಚ್ಯುತನಾಗದವನು, ಭಕ್ತರಿಂದ ಎಂದೂ ದೂರ ಹೋಗದವನು. ಮತ್ತೆ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಭಗವಂತ ಹೇಳ್ತಾನೆ, ಇದೊಂದು ನನ್ನ ಪ್ರತಿಜ್ಞೆ, ನಾನು ಭಕ್ತರಿಂದ ಎಂದೂ ದೂರ ಹೋಗೋದಿಲ್ಲ, ಭಕ್ತನು ಕೂಡ ನನ್ನಿಂದ ದೂರ ಇರೋದಿಲ್ಲ. ಸಚಮೇ ನ ಪ್ರಣಶ್ಯತಿ. ಹೀಗೆ ಭಕ್ತರಿಂದ, ನಂಬಿದ ಭಕ್ತರಿಂದ ಎಂದೂ ದೂರ ಹೋಗದವನು, ಭಕ್ತರನ್ನು ಕೈ ಬಿಡದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಭಕ್ತೇಭ್ಯ ಅಚ್ಯುತಪೂರ್ವಹಂ ಅಚ್ಯುತಪೂರ್ವತ್ತಾತ್ ಅಚ್ಯುತ ಪರಿಕೀರ್ತಿತಃ ಆಶ್ರಿತಾನಾಂ ಚ್ಯುತಿರ್ಯಸ್ಮಾತ್ ನಾಸ್ತಿ ಸೋಚ್ಯುತ ಈರಿತಃ. ಪರಾಶರ ಭಟ್ಟ ಹೇಳುವಂತಹ ವ್ಯಾಖ್ಯಾನ. ಭಕ್ತರಿಂದ ಎಂದೂ ದೂರ ಹೋಗದವನು, ಭಕ್ತರನ್ನು ಕೈ ಬಿಡದವನು, ಆ ಭಕ್ತರಿಗೆ ಎಂದು ಯಾವ ಕಾಲಕ್ಕೂ ಹಾನಿ ಆಗದಂತೆ ನೋಡುವವನು. ಇದು ಅವ್ರು ಹೇಳುವಂಥ, ಪರಾಶರ ಭಟ್ ಹೇಳುವಂಥ ಅರ್ಥ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ದೇಶ ಕಾಲ ಗುಣಗಳಿಂದ ಚ್ಯುತಿ ಇಲ್ಲದವನು ಅಂತ ಅರ್ಥ. ದೇಶದ ಕಾಲತಃ ಗುಣತಶ್ಚ ಚ್ಯುತಿರಹಿತತ್ವಾದ ಅಚ್ಯುತಃ. ಇದು ಯಾವುದೇ ದೇಶದಲ್ಲೂ ಯಾವುದೇ ಕಾಲದಲ್ಲೂ ಅವನ ಯಾವುದೇ ಮಹಿಮೆಗೂ ಚ್ಯುತಿ ಇಲ್ಲ ಅಂತ ಅರ್ಥ. ಹೀಗೆ ಅಚ್ಯುತ ಎಂಬ ಶಬ್ದ ಏನು ಅರ್ಥ ಹೇಳ್ತದೆ ಅಂತ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಿದ್ವಿ. ನಾವು ಭಗವಂತನನ್ನ ನಂಬಿದರೆ ಅವನು ನಮ್ಮಿಂದ ಎಂದೂ ಚ್ಯುತನಾಗುವುದಿಲ್ಲ, ನಮ್ಮನ್ನು ಬಿಟ್ಟು ದೂರ ಹೋಗುವುದಿಲ್ಲ ಅವನು. ಮತ್ತು ಅವನನ್ನು ನಂಬಿದಂತಹ ನಮಗೆ ಯಾವುದೇ ರೀತಿಯಾದಂತಹ ಚ್ಯುತಿಯೂ ಇಲ್ಲ. ಅವನು ನಮ್ಮಿಂದ ದೂರ ಹೋಗೋದಿಲ್ಲ, ನಾವು ಅವನಿಂದ ದೂರ ಹೋಗೋದಿಲ್ಲ. ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ತೋರಿಸ್ತದೆ. ಮತ್ತೆ ಭಗವಂತನ ಮೂಲ ಸ್ವರೂಪ ಹೇಗಿದೆ, ಆತ ಹೇಗೆ ದೇಶತಃ ಕಾಲತಃ ಗುಣತಃ ತನ್ನ ಮಹಿಮೆಯ ದೃಷ್ಟಿಯಿಂದ ಅಚ್ಯುತನಾಗಿದ್ದಾನೆ ಅಂತ ಅನ್ನೋದನ್ನ ಅಚ್ಯುತ ಎಂಬ ಶಬ್ದ ತೋರಿಸ್ತದೆ. ನಮ್ಮ ಸಾಧನೆಯಲ್ಲಿ ನಮಗೆ ಬರಬಹುದಾದಂತಹ ವಿಘ್ನಗಳನ್ನೆಲ್ಲವನ್ನೂ ಪರಿಹರಿಸ್ತಾನೆ ಅನ್ನೋದು ತೋರಿಸ್ತದೆ ಅಚ್ಯುತ ಎಂಬ ಶಬ್ದ. ನಮ್ಮನ್ನು ನಾಶ ಮಾಡುವ ಆ ದುಷ್ಟಶಕ್ತಿಗಳನ್ನು ಹೊಡೆದಟ್ಟುತ್ತಾನೆ ಅನ್ನೋದನ್ನ ಅದು ಅದಹ ಚ್ಯುತಾಹ ಏನು ಸಹ ಅನ್ನೋದನ್ನು ತೋರಿಸಿದೆ. ಹೀಗೆ ಒಟ್ಟಾರೆ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧ, ಭಕ್ತ ತೊಂದರೆಗಳನ್ನು ಅನುಭವಿಸಿದಾಗ ಭಗವಂತ ಅವನಿಗೆ ಮಾಡುವಂತಹ ಸಹಾಯ, ಮತ್ತೆ ಅಂಥ ಭಕ್ತನನ್ನ ಆ ಭಗವಂತ ಸಾಧನೆ ಮಾಡಿಸಿ ತನ್ನ ಬಳಿಗೆ ಕರ್ಕೊಂಡು ಹೋಗಿ ಮುಂದೆ ಅವರಿಗೊಂದು ಅಮರವಾದ ಸ್ಥಾನವನ್ನು ಕೊಡ್ತಾನೆ ಅನ್ನೋದನ್ನೆಲ್ಲ ನಮಗೆ ಮನೋಜ್ಞವಾದ ರೀತಿಯಲ್ಲಿ ತೋರಿಸಿಕೊಡುವಂತಹ ಒಂದು ಶಬ್ದ ಅಚ್ಯುತ ಎಂಬ ಶಬ್ದ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.